ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೇಟಿಎಮ್ ಇಂಡಿಯಾದಲ್ಲಿ ಯಾಕೆ ಬ್ಯಾನ್ ಆಯಿತು ಅಂತ ನೋಡೋಣ. ಅದು ಸಿಂಪಲ್ ವರ್ಡ್ಸಲ್ಲಿ ಕರೆಕ್ಟಾಗಿ ಹೇಳ್ತೀನಿ, ಪೇಟಿಎಮ್ ಇಂಡಿಯಾದಲ್ಲಿ ಯಾಕೆ ಬ್ಯಾನ್ ಆಯಿತು ಅಂತ. ಓಕೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೇಟಿಎಮ್ ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಆಗಿಲ್ಲ. ಜಸ್ಟ್ ಪೇಟಿಎಮ್ ವ್ಯಾಲೆಟ್ ಮಾತ್ರ RBI ಅವರು ಬ್ಯಾನ್ ಮಾಡಿದ್ದಾರೆ. ಇವಾಗ ಪೇಟಿಎಮ್ ವ್ಯಾಲೆಟಲ್ಲಿ ನೀವು ಅಮೌಂಟ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಹತ್ರ ಪೇಟಿಎಮ್ ವ್ಯಾಲೆಟಲ್ಲಿ ಆಲ್ರೆಡಿ ಅಮೌಂಟ್ ಇದ್ದರೆ ನೋ ಟೆನ್ಷನ್, ನೀವು ಮೊದಲಿನ ಥರನೇ ಶಾಪ್ಗಳಿಗೆ ಹೋಗ್ಬಿಟ್ಟು ಪೇಟಿಎಮ್ ಆಗ್ಬಿಟ್ಟು ನೀವು ಅಮೌಂಟ್ನ ಯೂಸ್ ಮಾಡ್ಕೋಬೋದು. ಇವಾಗ ವಿಷಯಕ್ಕೆ ಬರೋಣ, RBI ಪೇಟಿಎಮ್ ಸರ್ವಿಸ್ನ ಬ್ಯಾನ್ ಮಾಡಿದೆ ಅಂತ ನೀವು ನ್ಯೂಸ್ಗಳಲ್ಲಿ ಮತ್ತು ಬೇರೆ ವೀಡಿಯೋಸ್ಗಳಲ್ಲಿ ನೋಡ್ಬೋದು. ಪೇಟಿಎಮ್ಮು ಚೈನಾಗೆ ಲಿಂಕ್ ಆಗಿರೋದ್ರಿಂದ ನಮ್ಮ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀವಿ ಅನ್ನೋ ಉದ್ದೇಶದಿಂದ RBI ಪೇಟಿಎಮ್ನ ಬ್ಯಾನ್ ಮಾಡಿದೆ ಅಂತ. ಇದು ಎಷ್ಟಿದ ಮಟ್ಟಿಗೆ ಸೆಟ್ ಏನೋ ಅಂತ ನನಗೆ ಗೊತ್ತಿಲ್ಲ. ಸೊ ಸಿಂಪಲ್ಲಾಗಿ RBI ಪೇಟಿಎಮ್ನ ಬ್ಯಾನ್ ಮಾಡೋಕ್ಕೆ ರೀಸನ್ ಏನು ಅಂದರೆ KYC ಇಶ್ಯೂ. ನೀವು ಪೇಟಿಎಮ್ ವ್ಯಾಲೆಟ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಪೇಟಿಎಮ್ ವ್ಯಾಲೆಟಲ್ಲಿ ವಿತೌಟ್ KYC ನೀವು ಮನಿನ ಟ್ರಾನ್ಸಾಕ್ಷನ್ ಮತ್ತು ಮನಿನ ಆ್ಯಡ್ ಕೂಡ ಮಾಡ್ಕೋಬೋದು. ಇದರಿಂದ ನಮ್ಮ ಚೋರ್ ಬಜಾರ್ ಟೆಲಿಗ್ರಾಮಲ್ಲಿ ಎಷ್ಟೋ ಫ್ರಾಡ್ ಗ್ರೂಪ್ಸ್ಗಳು ಸ್ಟಾರ್ಟ್ ಆಯಿತು. ಅವರು ಕಮ್ಮಿ ರೇಟಲ್ಲಿ ಐಫೋನ್ ಮತ್ತು ಸರ್ವಿಸ್ನ ಪೀಪಲ್ಸ್ಗೆ ಕೊಡ್ತೀವಿ ಅಂತ ನಂಬಿಸ್ಬಿಟ್ಟು ಅವ್ರಿಗೆ ಸರ್ವಿಸ್ ಮತ್ತು ಐಫೋನ್ನ ಕೊಡ್ತಿರಲಿಲ್ಲ. ಬಟ್ ಅವ್ರ ಅಮೌಂಟ್ನ ಇಸ್ಕೊಂಡ್ಬಿಡ್ತಿದ್ರು. ಈ ಅಮೌಂಟ್ನ ಪೇಟಿಎಮ್ ವ್ಯಾಲೆಟ್ ಮೂಲಕ ಇಸ್ಕೊಂಡು ಯೂಸ್ ಮಾಡ್ತಿದ್ರು. ನಮಗೆ ಗೊತ್ತಿರೋ ಥರ ಎಷ್ಟೋ ಫೇಕ್ ನಂಬರ್ ಜನರೇಟರ್ ವೆಬ್ಸೈಟ್ಗಳಿದ್ದಾವೆ. ಅದರಲ್ಲಿ ಫೇಕ್ ನಂಬರ್ ಜನರೇಟ್ ಮಾಡಿಬಿಟ್ಟು ಮತ್ತು OTP ಕೂಡ ಅದರಲ್ಲಿ ರಿಸೀವ್ ಮಾಡ್ಕೋಬೋದಿತ್ತು. ಈ ಸರ್ವಿಸ್ನ ಯೂಸ್ ಮಾಡಿಕೊಂಡು ಪೇಟಿಎಮ್ಮಲ್ಲಿ ಫೇಕ್ ನಂಬರ್ ಹಾಕ್ಬಿಟ್ಟು ಪೇಟಿಎಮ್ ವ್ಯಾಲೆಟ್ನ ಓಪನ್ ಮಾಡ್ಕೊತಿದ್ರು. ಲೈಕ್ ವಾಟ್ಸಪ್ಪಲ್ಲಿ ಹೇಗೆ ಒಂದು ಫೇಕ್ ನಂಬರ್ ಹಾಕ್ಬಿಟ್ಟು ವಾಟ್ಸಪ್ ಚಾಟ್ನ ಓಪನ್ ಮಾಡ್ಕೊತಾರಲ್ಲ, ಸೇಮ್ ಅದೇ ಥರ ಇದು ಪೇಟಿಎಮ್ ವ್ಯಾಲೆಟಲ್ಲೂ ಯೂಸ್ ಮಾಡ್ಕೊತಿದ್ರು. ಬಟ್ ಆ ಅಮೌಂಟ್ನ ಪೇಟಿಎಮ್ ವ್ಯಾಲೆಟಿಂದ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕಾದ್ರೆ KYC ಕೇಳುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಆ ಅಮೌಂಟ್ನ ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೊಳಲ್ಲ. ಆದರೆ ಈ ಲೆಜೆನ್ಸ್ ಏನು ಮಾಡ್ತಾರೆ, ಇವ್ರ ಹತ್ರದಲ್ಲಿರೋ ಪೆಟ್ರೋಲ್ ಬ್ಯಾಂಕು ಅಥವಾ ಶಾಪ್ಗಳಲ್ಲಿ ಹೋಗ್ಬಿಟ್ಟು 1000-2000 ರೂಪೀಸ್ ಕ್ಯಾಶ್ ಕೊಡಿ, ನಾನು ನಿಮಗೆ ಪೇಟಿಎಮ್ ಮಾಡ್ತೀನಿ ಅಂದ್ಬಿಟ್ಟು ಅಮೌಂಟ್ನ ಇಸ್ಕೊತಾರೆ. ಇವ್ರು ಪೇಟಿಎಮ್ ಮಾಡಿದ ತಕ್ಷಣ ಬ್ಯಾಂಕನ್ನು KYC ಮಾಡಿ ಇಟ್ಕೊಂಡಿರ್ತಾನೆ. ಸೊ ಆ ಅಮೌಂಟು ಸೀದಾ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಇವ್ನು ಫ್ರಾಡ್ ಮಾಡಿರ್ತಾನಲ್ಲ, ಇವನು ನಂಬರ್ ಕೂಡ ಇವ್ನು ಟ್ರೇಸ್ ಮಾಡೋಕ್ಕಾಗಲ್ಲ. ಸೊ ಇವ್ನು KYCನೂ ಮಾಡದೆ ಆ ಅಮೌಂಟ್ ಕೂಡ ಇವನು ತೊಗೊತಾನೆ. ಇದೇ ರೀಸನ್ಗೋಸ್ಕರ RBI ಪೇಟಿಎಮ್ನ ಬ್ಯಾನ್ ಮಾಡಿದ್ದು. ಮನಿ ಟ್ರಾನ್ಸಾಕ್ಷನ್ ವಿಷಯದಲ್ಲಿ ಬಂದರೆ RBI ರೂಲ್ಸ್ ಪ್ರಕಾರ KYC ಕಂಪಲ್ಸರಿ. ಬಟ್ ಪೇಟಿಎಮ್ ವ್ಯಾಲೆಟಲ್ಲಿ KYC ಇಲ್ಲದೆ ಮನಿ ಟ್ರಾನ್ಸಾಕ್ಷನ್ ಮಾಡ್ಬೋದಿತ್ತು, ಆ್ಯಡ್ ಮಾಡ್ಬೋದಿತ್ತು. ಈ ವಿಷಯಕ್ಕೋಸ್ಕರ RBI ಪೇಟಿಎಮ್ ಅವರಿಗೆ ಫೈನ್ ಆಗ್ತು, ನೀವು ಯೂಸರ್ಸಿಂದ KYC ಮಾಡಿಸ್ತಿಲ್ಲ ಪೇಟಿಎಮ್ ವ್ಯಾಲೆಟಿಗೆ ಅಂತ. ಆದರೆ ನಮ್ಮ ಪೇಟಿಎಮ್ G ಈ ವಿಷಯನ ತಲೆಗೂ ಹಾಕ್ಕೊಳ್ಳಿಲ್ಲ, ಫೈನ್ ಕೂಡ ಕಟ್ಟಲಿಲ್ಲ. ಸೊ ಇದರಿಂದ ಕೋಪಗೊಂಡ RBI ಅವ್ರನ್ನ ಬ್ಯಾನ್ ಮಾಡಾಕ್ತು. ಪೇಟಿಎಮ್ಮು ಇಂಡಿಯಾದಿಂದ ಕಂಪ್ಲೀಟಾಗಿ ಬ್ಯಾನ್ ಆಗೋದು ಅನ್ನೋದು ಡೌಟು. ಯಾಕಂದರೆ ಪೇಟಿಎಮ್ ಯಾವತ್ತೂ ಈ ಮಿಸ್ಟೇಕ್ನ ಮಾಡೋದಿಲ್ಲ. ಯಾಕಂದರೆ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಪೇಟಿಎಮ್ಗೆ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ನಮ್ಮ ಇಂಡಿಯಾದಿಂದನೇ ಬರ್ತಿರೋದು. ಸೊ ಅವರು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೊಂಡ್ಬಂದು ಮತ್ತೆ ಇಂಡಿಯಾದಲ್ಲಿ ಲಾಂಚ್ ಆಗಿ ಆಗ್ತಾರೆ. ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.